ಸರ್ ಇದು ನಾವು ಬಾಲ ಕಾರ್ಮಿಕಕ್ಕೆ ಸಂಬಂಧಪಟ್ಟಂಗೆ ಸರ್ 100 ಆಟೋ ಪ್ರಚಾರ ಮಾಡಿದ್ವಿ ಸರ್ 274 ಕಾನೂನು ಅರಿವು ಕಾರ್ಯಕ್ರಮಗಳು ಮಾಡಿದ್ವಿ ಸರ್ SCPTSP ನಲ್ಲಿ 65 ಕಾರ್ಯಕ್ರಮಗಳು ಮಾಡಿದ್ವಿ ಸರ್ ಜಿಲ್ಲಾ ಮತ್ತು ತಾಲೂಕಾ ಟಾಸ್ಕ್ ಫೋರ್ಸ್ಗಳ 7,000 ಪೋಸ್ಟರ್ ಸ್ಟಿಕ್ಕರ್ಗಳನ್ನು ಸಹಿತ ನಾವು ಮಾಡಿ ಅವೇರ್ನೆಸ್ ಕೊಟ್ಟಿದ್ವಿ ಸರ್ So you come to toolkit viewer. ಜಿಲ್ಲಾ ಆಫೀಸರ್ಸ್ ನಾವು ಕನ್ಸ್ಟ್ರಕ್ಷನ್ ರೋಡ್ ಏನೇನು ಮಾಡಿದ್ವಿ ಈಗ ಬರ್ತೀವಿ ಇಲಾಖೆಯಿಂದ ಏನೇನು ಮಾಡಿದ್ವಿ ಆ ಜಿಲ್ಲೆವಾರು ಆ ತಾಲೂಕು ಬೈಫ್ರಿಕೇಟ್ ಮಾಡಿ ಈಗ ಮುಗಿಸಿದ್ರೆಲ್ಲ ಹೋಗಿ ಸ್ಕಾಲರ್ಶಿಪ್ ಇಡೀ ಜಿಲ್ಲೆಯಿಂದ ಎಷ್ಟಿದೆ ಆ ತಾಲೂಕು ಜಿಲ್ಲೆವಾರು ಅದು ಮಾಡಿಬಿಟ್ಟು ಒಂದು ಕಾಪಿ ಎಲ್ಲ MLA ಅದನ್ನ MLA ಹೇಳ್ಬೇಕು. ಈಗ ಅಕ್ಕ ಹೇಳ್ತಾರೆ ಈ ಅಕ್ಕನ ಕಾನ್ಸ್ಟಿಟ್ಯೂನ್ಸಿ ಬೋರ್ಡ್ ಇಫ್ ಶಿ ಹಸ್ ಗಾಟ್ ಎನಿಥಿಂಗ್ ರೈಟಿಂಗ್ ತಗೊಳ್ಳಿ ಬೋರ್ಡ್ ಇಟ್ಕೊಂಡು ಮುಂದೆ ಅನುಕೂಲ ಮಾಡೋದು. ಅರ್ಥ ಆಯ್ತಲ್ಲ? ಎಲ್ಲ ಅರ್ಥ ಆಯ್ತಾ? ನಿಮ್ಮೆಲ್ಲ ರಿಲೇಷನ್ಸ್ ಗೆ ಫ್ರೆಂಡ್ಸ್ ಗೆಲ್ಲ ಹೇಳಿ ಅವರಿಗೆ 15,75,702 ಚೆಕ್ ಅನ್ನ ಆಮೇಲೆ ಏನಾಯ್ತು ಏನಿಲ್ಲ ನೀವು ಒಂದು ಪಬ್ಲಿಕ್ ಪ್ರೆಸ್ ರಿಪೋರ್ಟ್ ಯಾಕೆ ಮಾಡಲ್ಲ? ಆಸ್ ಅನ್ ಆಫೀಸರ್ ಅಟ್ಲೀಸ್ಟ್ ರೈಟಿಂಗ್ ಅಲ್ಲಿ ಕಳಿಸ್ರಿ. ಸೀನಿಯರ್ ಆಫೀಸರ್ ಯು ಶುಡ್ ಬಿ ವೆರಿ ಆಕ್ಟಿವ್. People think that labor department is not working. Last 16 months I have been working at donkey, but nobody is noticing me. I will notice you also. If I have to get credits only because of you, ನೀವು ಕೆಲಸ ಮಾಡಿದ್ರೆ ನನಗೆ ಕ್ರೆಡಿಟ್ ಸಿಗಲ್ಲ. ನೀವು ಎಲ್ಲ ಕಡೆ ಹೋಗಿ ಪ್ರಾಪರ್ ಆಗಿ ಜನಕ್ಕೆ ಜನಪ್ರತಿನಿಧಿಗಳಿಗೆ ಓದಿಸ್ಬೇಕು, ಕನ್ವಿನ್ಸ್ ಆಗಿ ಮಾತಾಡಬೇಕು, ಆಗದ ಅಂತ ಹೇಳ್ಬೇಕು, ಆಗದ ಅಂತ ಹೇಳ್ಬೇಕು. ಡೋಂಟ್ ಶೈ ಅವೇ ಫ್ರಮ್ ದೆಮ್. ಇನ್ನೂ ರಿಜಿಸ್ಟರ್ ಆಯ್ತು, ಇವೆಲ್ಲ ನೀವೇ ಕಾಣತಾನೆ. ಏನಾಗಿರ್ಲಿ ಕೋವಿಡ್ ಟೈಮ್ ಎಲ್ಲಮ್ಮ ಕೋವಿಡ್ ಟೈಮ್ ಕೆಲಸ ಇಲ್ಲ, ಕನ್ಸ್ಟ್ರಕ್ಷನ್ ವರ್ಕರ್ ಆಗ್ತಾರ ಎಲ್ಮ ಕೋವಿಡ್ ಟೈಮ್ ಅಲ್ಲಿ ಯಾವ ಮನೆಯಿಂದ ಹೊರಗೆ ಬರಬಹುದು, ಕನ್ಸ್ಟ್ರಕ್ಷನ್ ವರ್ಕರ್ ಆಗ್ಬಿಡ್ತಾರ. ಹೇಳಿ ಕಲಬುರಗಿ ಎಷ್ಟಿದೆ ಹೇಳಿ? ಹೌ ಮಚ್ ಇದೆ ಕಲಬುರಗಿ? Why she doesn't have details? Sir, ಸೇವಾ ಸಿಂಧುದಲ್ಲಿ ಸರ್ ಮೊದಲು ಸರ್ ಕನ್ಸ್ಟ್ರಕ್ಷನ್ ವರ್ಕರ್ ಬಗ್ಗೆ ಮಾತಾಡ್ತಿದ್ದೀವಿ ಸರ್ 3,96,000 ಇತ್ತು ಸರ್ ಮೊದಲು ಸೇವಾ ಸಿಂಧುದಲ್ಲಿ ಸರ್. ಈಗ ಹೊಸ ಸಾಫ್ಟ್ವೇರ್ ಆದ್ಮೇಲೆ ಸರ್ ಈಗ ನಾವು ಆಧಾರ್ ಕಾರ್ಡ್ ಇಂದ ಇದು ಸರ್ ಅವ್ರದ್ದು ಇದು ಸರ್ ಸರ್ಕಲ್ ಕಮಲಾಪುರ ಬರುತ್ತೆ ಸರ್, ಮತ್ತೆ ಸಿಟಿ ಕೂಡ ಬರುತ್ತೆ. ಆಯ್ತು, ಬಟ್ ಅವ್ರಿಗೆ ಮಾಹಿತಿ ಬೇಕಲ್ಲ, ನೀವು ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಮಾಹಿತಿ? ಸರ್ ಸರ್ ಇದ್ರದ್ದು ರಿಜಿಸ್ಟ್ರಿಂಗ್ ಅಥಾರಿಟಿ ಇನ್ಸ್ಪೆಕ್ಟರ್ ಇದ್ದಾರೆ ಸರ್, ಅವ್ರು ಯಾರಲ್ಲ ಇದು ಲೇಬರ್ ಕಾರ್ಡ್ ಸರ್ ರಿಜಿಸ್ಟ್ರಿಂಗ್ ಅಥಾರಿಟಿ ಎಲ್ಲ ಇನ್ಸ್ಪೆಕ್ಟರ್ ಗೆ. ಬಟ್ ಅವ್ರಿಗೆ ಯಾಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ? ನಾನು ವೈ ಶಿ ಡಸಂಟ್ ಹ್ಯಾವ್ ಏನ್ ಹೇಳಮ್ಮ ತಾಲೂಕಿಗೆ ನಿನ್ನ ಮನೆ ಕಳಿಸ್ಲೇನಮ್ಮ, ನಾನು ಕಳಿಸ್ಲ ಮನೆಗೆ ಮನೆ ಕಳಿಸ್ಲ ನಿನಗೆ ಒಂದ್ ತಾಲೂಕಿನಾಗ 70,000 ಕಾರ್ಡ್ ಸಾಧ್ಯತೆ ನಮ್ಮ. ಆಯ್ತಮ್ಮ, ಈಗ ಜಾಸ್ತಿ ಹೆಂಗಾಯ್ತು? ಎಲ್ಲ ಕನ್ಸ್ಟ್ರಕ್ಷನ್ ಲೇಬರ್ ವರ್ಕರ್ ಆಗ್ಬಿಡ್ತಾರ. ಮತ್ತೆ 70,000 ನೀವು ಹೇಳಕತ್ತಿರಲ್ಲ. ಮತ್ತೆ 70,000 ಅಂತ ಹೇಳ್ತಿರಲ್ಲ ನೀವು. ರೀ ನೀವು ಏನ್ ಓದ್ಕೊಂಡೆ ಬರಲಿಲ್ಲಮ್ಮ ನೀವು.
ಬ್ರದರ್ ಸ್ವಲ್ಪ ಇಂದ ಬ್ಯಾಕ್. ಸರಿ, IMA ಏನು ನಮ್ಮ ಸಾಹೇಬರು ಎಲ್ಲ ಬಂದ್ಬಿಟ್ಟು ಇವತ್ತು ಮಾಡಿದ್ದಾರೆ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮು. ಮೂಕಾಭಿನಯದಲ್ಲಿ ಬಹಳ ಒಂದು ಮೆಸೇಜ್ಗಳಿತ್ತು, ಒಳ್ಳೆಯ ಮೆಸೇಜ್ಗಳು. ಯಾವ ರೀತಿ ಅವರು ಆಕ್ಸಿಡೆಂಟ್ ಆದಾಗ ಕೆಲವೊಬ್ಬರು ಫಸ್ಟು ಆ ಬಾಡಿನ ಆಸ್ಪತ್ರೆಗೆ ಕಳ್ಸೋದು ಬಿಟ್ಟು ಫಸ್ಟ್ ಸೆಲ್ಫಿ ಹೊಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ಆಮೇಲೆ ಆ 3 ರೈಡ್ ಹೋಗ್ತಕ್ಕಂಥದ್ದು ಅಥವಾ 4 ರೈಡ್ ಹೋಗ್ತಕ್ಕಂಥದ್ದು ಆದಾಗ ಅದನ್ನು ಫಸ್ಟು ಯಾರು ಹೋಗಬಾರ್ದು ಅನ್ನೋದು ಒಂದು ಮೆಸೇಜ್ಗಳು. ಆಮೇಲೆ ಇದು ಒನ್ ವೇದಲ್ಲಿ ಏನು ಹೋಗಿಬಿಟ್ಟು ಆಕ್ಸಿಡೆಂಟ್ಗಳಾಗಿ ಕೆಳಗಡೆ ಬೀಳ್ತಾರೆ, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದು ಮೂಕಾಭಿನಯದಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಎಲ್ಲ ತೋರಿಸಿದ್ದಾರೆ. ಸೊ ನಮ್ಮ ನಗರ ಸಂಚಾರದಿಂದ ಠಾಣೆ ವತಿಯಿಂದ ಮತ್ತು ಸಾರ್ವಜನಿಕರ ಎಲ್ಲರ ಪರವಾಗಿ ನಮ್ಮ ಏನು IMA ಡಾಕ್ಟರ್ ಇವರಿಗೆ ಎಲ್ಲರಿಗೆ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. 1ನೇ ತಾರೀಕು ರೋಡ್ ಸೇಫ್ಟಿ ಅವೇರ್ನೆಸ್ ಮಂತ್ ಅಂತ ನಾವು ಎಲ್ಲರೂ ಆಚರಿಸ್ತೀವಿ. ಇದರಲ್ಲಿ ಏನು ಅಂದರೆ ಸಾರ್ವಜನಿಕರಿಗೆ ಏನು ಹೇಳೋದು ಅಂದರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಯೂಶಲಿ ಕರೆಕ್ಟಾಗಿ ಫಾಲೋ ಮಾಡಬೇಕು ಒಂದು. ಆಮೇಲೆ ನಾವು ಏನು ಪೊಲೀಸವರು ಅವ್ರಿಗೋಸ್ಕರ ಅಲ್ಲ ಟ್ರಾಫಿಕ್ ರೂಲ್ಸ್ ಮಾಡಿರೋದು, ಜನರಿಗೋಸ್ಕರ ನಮ್ಮ ಜೀವನ ಸುರಕ್ಷೆಗೋಸ್ಕರ ಅವರು ಟ್ರಾಫಿಕ್ ರೂಲ್ಸ್ ಮಾಡಿರೋದು. ಸೊ ಎಲ್ಲರಲ್ಲಿ ಏನು ವಿನಂತಿ ಅಂದರೆ ಟ್ರಾಫಿಕ್ ರೂಲ್ಸು ಕರೆಕ್ಟಾಗಿ ಫಾಲೋ ಮಾಡಿ, ಅದನ್ನು ಏನಿದೆ ಅದನ್ನು ಕರೆಕ್ಟಾಗಿ ಪೊಲೀಸವರು ಏನು ಫೈನ್ ಹಾಕ್ತಾರೆ ಅಂತ ನಾವೆಲ್ಲರೂ ಅವ್ರನ್ನ ನಿಂದಿಸ್ತೀವಿ. ಅದು ಏನಕ್ಕೆ ಅಂದರೆ ಜನರಲ್ಲಿ ಅರವಳಿಕೆ ಆಗಲಿ, ಹೀಗೆ ಏನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲಿ ಅಂತ ನಮಗೆ ಎಚ್ಚರ ವಹಿಸೋಕ್ಕೆ ಅವರು ಫೈನ್ ಹಾಕ್ತಾರೆ ಹೊತ್ತು ನಮ್ಮ ಸಲುವಾಗಲ್ಲ, ಅವ್ರ ಸಲುವಾಗಲ್ಲ ಅದು ಫೈನ್ ಹಾಕೋದು. ನಮ್ಮ ಒಂದು ಸುರಕ್ಷಾ ಇದಕ್ಕೋಸ್ಕರ, ನಮ್ಮ ಜೀವನಕ್ಕೋಸ್ಕರ ಅವರು ಸುರಕ್ಷೆಯಿಂದ ಇರಲಿ ಅಂತ ಅಂದು ನಮಗೆ ಅದೆಲ್ಲ ರೂಲ್ಸ್ ಇಟ್ಟಿರೋದು. ಸೊ ಎಲ್ಲರೂ ನಾವೇನಂತ ಈಗ ಏನು ಈ ಮಂತ್ ಏನು ಥೀಮ್ ಇದೆ ಅಂದರೆ ಸಡಕ್ ಸುರಕ್ಷಾ ಜೀವನ ರಕ್ಷಾ, ಅಂದರೆ ರೋಡ್ ಸೇಫ್ಟಿನ ಫಾಲೋ ಮಾಡಿ ನಿಮ್ಮ ಜೀವನವನ್ನು ನೀವು ರಕ್ಷಿಸಿಕೊಳ್ಳಬೇಕು ಅಂತ ನಾವು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ವೈದ್ಯರ ವಿಭಾಗ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ರಾಯಚೂರು ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸೇರಿಕೊಂಡು ನಾವು ರೋಡ್ ಸೇಫ್ಟಿ ವೀಕನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಎಲ್ಲರೂ ನಮ್ಮ ಟ್ರಾಫಿಕ್ ಸಿಗ್ನಲ್ಗಳನ್ನು ಸರಿಯಾಗಿ ಇದನ್ನು ಮಾಡೋದು, ಟ್ರಾಫಿಕ್ ರೂಲ್ಸನ್ನು ಸರಿಯಾಗಿ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆಮೇಲೆ ಹೆಲ್ಮೆಟ್ ಹಾಕಿಕೊಳ್ಳೋದು, ಸೀಟ್ ಬೆಲ್ಟ್ ಹಾಕಿಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅವೆಲ್ಲ ನಮ್ಮ ಜೀವನವನ್ನು ಉಳಿಸ್ತೇವೆ ಅಂಥೇಳಿ ನಮ್ಮ ರಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ನಾಟಕ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಹಿಳಾ ವಿಭಾಗ IMA ಹಾಗೂ ರಿಮ್ಸ್ ರಾಯಚೂರು ಹಾಗೂ ನಮ್ಮ ಟ್ರಾಫಿಕ್ ಪೊಲೀಸ್ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಾಗರಿಕರು, ಎಲ್ಲ ವೈದ್ಯರಿಗೂ ಕೂಡ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ TV ಮಾಧ್ಯಮದ ಎಲ್ಲ ಸಹೋದರರಿಗೆ ತುಂಬ ಹೃದಯದ ಸ್ವಾಗತ. ಪ್ರಗತಿಪರ ಸಂಘಟನೆಗಳ ಸಮಿತಿ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಮುಖ್ಯವಾಗಿ ಏನಂತಂದರೆ, ನಾವು ಕಳೆದ 2 ವರ್ಷಗಳಿಂದ ಹೋರಾಟಗಳನ್ನು ನಡೆಸ್ಕೊಟ್ಟು ಬರ್ತಾ ಇದ್ದೀವಿ. ಕಳೆದ ವರ್ಷ ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡಿದ್ವಿ, ಅಹೋರಾತ್ರಿ ಧರಣಿಯನ್ನು. ಮತ್ತು ಜನವರಿ 25ರಿಂದ ಶುರು ಆಗ್ತದೆ. ಜನವರಿ 25ಕ್ಕೆ ಅಷ್ಟೇ ಅಲ್ಲ, ಜನವರಿ 25ರಿಂದ ಇದು ಅನಿರ್ದಿಷ್ಟ ಧರಣಿಯನ್ನು ನಾವು ಮಾಡ್ತಾಯಿದ್ದೀವಿ ಮೋಕ್ಷ ಮೋದಿಯವರಿಗೆ.
ಇದ್ರ ಮುಖ್ಯ ಉದ್ದೇಶ ಈ 4 ಉದ್ದೇಶಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇರೋದು. ಈಗ ಶಿಕ್ಷಣದಲ್ಲಿ ನಾವು ಹೋರಾಟ ಮಾಡಕತ್ತೀವಿ. ಆದ್ರೆ ನಮ್ಮ ಮಕ್ಕಳಿಗೆಲ್ಲ ನಾವು ಏನಂತ ಹೇಳಿದ್ರೆ ಕೂಲಿ ಮಾಡೋಂಥ ಜನ, ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಉಳಿಬೇಕು. ಹೋದ ವರ್ಷ ನಾವು ಜನವರಿ 25 ಅಹೋರಾತ್ರಿ ಧರಣಿ ಮಾಡಿ ನಾವು ಎಲ್ಲ ಶಾಲೆಯಲ್ಲಿ ಯಾವ ಶಾಲೆಗಳು ಜೀರೋ ಇದಾವ ಅಲ್ಲಿ ಶಿಕ್ಷಕರನ್ನ ಭರ್ತಿ ಮಾಡ್ರಿ ಅಂತ ಕೇಳಿದಾಗ ಅದಕ್ಕೆ ಅವರು ನಮ್ಮ ಸರ್ಕಾರ ಆಗಲ್ಲ, ನಾವು ಆಶ್ವಾಸನೆ ಕೊಡಲ್ಲ, ನಾವು ಭರ್ತಿ ಮಾಡಿಕೊಳ್ತೀವಿ ಶಿಕ್ಷಕರನ್ನ ಅಂತ ಹೇಳಿದ್ರು. ಆದ್ರೂ ಮಾಡಿಕೊಳ್ಳಿಲ್ಲ. ನಾವು ಪುನಃ ಮತ್ತೆ ಒಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿಸಿ ನಮ್ಗೆ ಹೇಳಿದ್ರಿ ನೀವು, ಆದ್ರೂ ಶಿಕ್ಷಕರು ತುಂಬಿಕೊಂಡಿಲ್ಲ, ಅತಿಥಿ ಶಿಕ್ಷಕರನ್ನ ತಗರಿ ಅಂತ ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಅವರು ಅತಿಥಿ ಶಿಕ್ಷಕರನ್ನ ತಗೊಂಡು ಈಗ ಶಾಲೆಗಳು ನಡೆಸಕತ್ತಾರ. ನಮ್ಮ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ವಿಷಯವಾದ ಶಿಕ್ಷಕರಿಲ್ಲ ಅಂತ ಹೇಳಿದ್ರೆ ಕೂಲಿ ಮಾಡೋಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಹೋಗೋಂಥ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕಾದ್ರೇನು ಅಲ್ಲಿ ಶಿಕ್ಷಕರು ಮುಖ್ಯ. ಅದಕ್ಕಾಗಿ ಏನಂತ ಹೇಳಿದ್ರೆ ಒಂದು ವಿಷಯ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನ ಭರ್ತಿ ಮಾಡ್ಬೇಕಂತೇಳಿ. ಇನ್ನೂ ಒಂದು ನಮ್ದು ಏನಂತ ಹೇಳಿದ್ರೆ ಅಪೌಷ್ಟಿಕತೆ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಯಾದಗಿರಿ ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೆಚ್ಚಿರುವುದರಿಂದ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಗೆಸಿ ಇದನ್ನೇನಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಆಗಬಾರ್ದು, ಮಹಿಳೆಯರಲ್ಲಿ ರಕ್ತಹೀನತೆ ಆಗಬಾರ್ದು ಅಂತೇಳಿ ಇದ್ರ ಬಗ್ಗೆ ಈ ವಿಷಯವನ್ನು ತಗೊಂಡು ನಾವು ಹೋರಾಟ ಮಾಡಕತ್ತೀವಿ. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಹೋದ ವರ್ಷನೇ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಏನಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಪೆನ್ಷನ್ ನಿಂತಿತ್ತು, ಆ ಪೆನ್ಷನ್ನು ಬಿಡುಗಡೆ ಮಾಡ್ರು ಅಂತೇಳಿ. ಅದಕ್ಕಿಂತ ಮುಂಚೆ ನಾವು ಏನಂತ ಹೇಳಿದ್ರೆ ಯಾರು ದೇವದಾಸಿಯರು ಹಳೆ 50 ವರ್ಷದಕ್ಕಿಂತ ಹೆಚ್ಚಿನ ಇರುವಂಥ ದೇವದಾಸಿಯರು ಅವ್ರ ಹೆಸರುಗಳು ಪಟ್ಟಿಯಲ್ಲಿ ಸರ್ಕಾರ ಪಟ್ಟಿಯಲ್ಲಿ ಇಲ್ಲ, ಅವ್ರಿಗೇನು ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಸಿ ಅವ್ರಿಗೆ ಪೆನ್ಷನ್ ಬರಲಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿ ಎಜುಕೇಷನ್ದಲ್ಲಿ ಅಂತೇಳಿ ಅದೊಂದು ಇಟ್ಕೊಂಡು ಆಮೇಲೆ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಶುದ್ಧ ಕುಡಿಯುವ ನೀರು ಘಟಕ ಮಾಡಿಸಿ ಅವೆಲ್ಲ ಕೆಟ್ಟೋಗ್ಯಾವೆ. ಆದ್ರೂ ಅದನ್ನ ರಿಪೇರಿ ಮಾಡೋರಿಲ್ಲ, ಜನ ನೀರು ಕುಡಿದ್ರೆ ಇಲ್ಲಮ್ಮ ಇಲ್ಲೆಲ್ಲಿ ಬರ್ತಾವೆ ಫಿಲ್ಟ್ರ್ ನೀವು ಅವೆಲ್ಲ ಕೆಟ್ಟೋಗ್ಯಾವ. ಇದೆಲ್ಲ ಇಟ್ಕೊಂಡು ಈ 4 ವಿಷಯ ಇಟ್ಕೊಂಡು ಈಗ ನಾವೇನಂತ ಹೇಳಿದ್ರೆ ಇವತ್ತಿನಲ್ಲಿ ಹೋರಾಟ ಮಾಡ್ತೀವಿ. ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಜಿಲ್ಲಾಡಳಿತರ ಕುಟುಂಬಗಳನ್ನ ಬೀದಿಗೆ ತಳ್ಳಿದ ಪೌರಾಯುಕ್ತರಿಗೆ ಧಿಕ್ಕಾರ. ಬೀದಿಗೆ ತಳ್ಳಿದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಬೀದಿ ಸರ್ಕಾರಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿದ ಮಿನಿಸ್ಟರ್ ಬೋಸರಾಜ್ ಅವರಿಗೆ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರಿಗೆ ಜಾಗ ಮಂಜೂರು ಮಾಡಲೇಬೇಕು, ಮಾಡಿದ್ದನ್ನ ತೆರವುಗೊಳಿಸಲೇಬೇಕು. ಕಂದಕವನ್ನ ಪರವಾಗಿ ನಿಂತ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಧಿಕ್ಕಾರ. ಸೌಂದರ್ಯೀಕರಣದ ಹೆಸರಲ್ಲಿ ಲೂಟಿ ಮಾಡುವ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಧಿಕ್ಕಾರ. ಬೀದಿ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳಿರ್ತಕ್ಕಂಥ ನೂತನ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಧಿಕ್ಕಾರ. ನೂತನ ಮಹಾನಗರ ಆಡಳಿತಕ್ಕೆ ಧಿಕ್ಕಾರ. ಶ್ರೀಮಂತರ ಪರವಾಗಿ ನಿಂತಿರ್ತಕ್ಕಂಥ ನೂತನ ಮಹಾನಗರ ಅಖಿಲ ಭಾರತ ಸಂಘಟನೆಯ 74 ಲಕ್ಷ ಜನ ಸದಸ್ಯರಿದ್ದೀವಿ. ನಮ್ಮದು ಕನಿಷ್ಠ ಅಂತಂದರೆ 1000 ರಿಂದ 1200 ರೂಪಾಯಿವರೆಗೆ ನಾವು ಪೆನ್ಷನ್ ತಗೊಳ್ತಾ ಇದ್ದೀವಿ. ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಇವತ್ತುವರೆಗೆ ನಾವು ಸಮಸ್ಯೆ ಬಗೆಹರಿಸಲಿಲ್ಲ. ಪ್ರತಿ ಸಲ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ಒಂದು ಮುಂದಿನ ಬಜೆಟ್ನಲ್ಲಿ ಈ ಒಂದು ಘೋಷಣೆ ಮಾಡಿ ಬಜೆಟನ್ನು ಸಬ್ಮಿಟ್ ಮಾಡಿ ನಿಮಗೆ ಒಂದು ನ್ಯಾಯವನ್ನು ಕೊಡುವಂಥ ಒಂದು ಅನಾಧಾಯದಾಗಿ ಶಾಸಕರಿಗೆ ಲಿಖಿತ ಪೂರ್ವಜ ಬಂದಿಲ್ಲ, ಯಾವುದೇ ಇದು ಬಂದಿಲ್ಲ. ಹೀಗಾಗಿ ನಾವು ಇದುವರೆಗೆ ನಿರ್ಲಕ್ಷ್ಯದಿಂದ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಾವು ಈ ರೀತಿಯಾಗಿ ಸಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಇತ್ಯರ್ಥ ಮಾಡದೆ ಹೋದಲ್ಲಿ ನಾವು ಉತ್ತರವಾದ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ. 11 ವರ್ಷವಾದ ಏನು ಹೋರಾಟ ಮಾಡಿದರೆ ಅತ್ಯಂತ ಭಿನ್ನವಾದಂಥ ಹೋರಾಟ ಮಾಡಬೇಕಾಗ್ತದೆ. ನಾವು ಸರ್ಕಾರ ಮೇಲೆ ವಿಶ್ವಾಸ ಇಟ್ಕೊಳ್ತೀವಿ. ನಮಗೆ ಅತಿ ಶೀಘ್ರವಾಗಿ ಅವ್ರು ಹೇಳಿದ ಪ್ರಕಾರ ನಮಗೇನು ಆಶ್ವಾಸನೆ ಕೊಟ್ಟಿದ್ರು ಆಶ್ವಾಸನೆ ನೆರವೇರಿಸಬೇಕಂತೇಳಿ ನಾವು ಒಂದು ಮೆಮೊರಂಡವನ್ನು ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಕಲಿಸಬೇಕಂತೇಳಿ ನಾವು ಇವರನ್ನು ಹೇಳ್ಕೊಳ್ತೀವಿ. 7,500 ದುಡ್ಡು ಭತ್ಯೆ, ವೈದ್ಯಕೀಯ
ಇಷ್ಟೇ ನಮ್ಮ ಬೇಡಿಕೆ ಇದೆ. ನಾವು ಏನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿಲ್ಲ. 1500 ರೂಪಾಯಿ ಬೇಕಿತ್ತು. ಆದರೆ DA ಮತ್ತು ವೈದ್ಯಕೀಯ ಸೌಲಭ್ಯ ಇಷ್ಟೇ ಕೊಡಬೇಕಂತ ನಾವು ಭಾಳ ಸರಳವಾದ ರೀತಿಯಲ್ಲಿ ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಇದು ಮಾಡಿದರೆ ಪ್ರಾಮಾಣಿಕವಾಗಿ ನಾವು ನ್ಯಾಯ ಕೊಡಲಿಕ್ಕೆ ನೂತನ ಅಖಿಲ ಭಾರತ ಮಟ್ಟದ ನಮ್ಮ ಕರೆ ಇದೆ. ಆ ಕರೆ ಅಂತ ಇವತ್ತು ದಿವಸ ನಾವು ವೀರಭದ್ರಪ್ಪ ಅಂತೇಳಿ EPS 95 ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷ ಆಗಿದ್ದೇನೆ. ನಮ್ಮ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆ ಇದೆ EPS 95 ಅಂತೇಳಿ. ನಾವು ಸುಮಾರು 11 ವರ್ಷಗಳಿಂದ ನಮ್ಮ ಪ್ರಯಾಸ ಮತ್ತು ಬೇಡಿಕೆಗಳ ಪ್ರಯತ್ನ ಹೋರಾಟ ಮಾಡ್ತಾ ಇದ್ವಿ. ಸದ್ಯಕ್ಕೆ ನಾವು 1,012 ರೂಪಾಯಿ 15 ಈ ರೀತಿಯಾಗಿ ಅಲ್ಪವಾದಂಥ ಒಂದು ಪೆನ್ಷನ್ ತಗೊಳ್ತಾ ಇದ್ದೀವಿ. ಸುಮಾರು 11 ವರ್ಷದಿಂದ ಹೋರಾಟ ಮಾಡ್ತಾ ಇದುವರೆಗೆ ಏನು ನಮಗೆ ಇಲ್ಲ, ಬರೀ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಬಜೆಟ್ನಲ್ಲಿ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿ ಅಂತ ಒಂದು ಓವರಲ್ಲಿ ಭರವಸೆ ಕೊಟ್ಟಿದ್ದಾರೆ. ಲಿಖಿತವಾದಂಥ ಯಾವುದೇ ಭರವಸೆ ಬಂದಿಲ್ಲ. ನಾವು ಆಸೆ ಇಟ್ಕೊಂಡು ಕೂತೀವಿ. ಒಂದು ವೇಳೆ ಈ ಬಜೆಟ್ನಲ್ಲಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳು ಈಡೇರದೆ ಸಿಂಪಲ್ ಸಾಧಾರಣವಾದ ಬೇಡಿಕೆಗಳು ನಾವು ಹೆಚ್ಚಿನಿಲ್ಲ, ಬರೀ 7,500 ರೂಪಾಯಿ ಬೇಸಿದ್ದು ಪ್ಲಸ್ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯ, ಇದಕ್ಕೆ ಮೂರು ಸಾಧಾರಣವಾದ ಬೇಡಿಕೆಗಳಿವೆ. ಅಖಿಲ ಭಾರತ ಮಟ್ಟ 74 ಲಕ್ಷ ಜನ ಇದ್ವಿ. ನಮ್ಮದು ಬರೀ ನಾವು ಪುಕ್ಕಟ್ಟಾಗಿ ಕೇಳ್ತಾ ಇಲ್ಲ. ನಾವು ಸುಮಾರು 30-35 ವರ್ಷವರೆಗೆ ನಮ್ಮದು ಫಂಡ್ ಏನಿದೆ 8.13 ಅಂತೇಳಿ ಫಂಡನ್ನು ನಾವು ಕಟ್ ಮಾಡ್ಕೊಂಡಿದ್ವಿ, ರಿಕೌಂಟ್ ಮಾಡ್ಕೊಂಡಿದ್ವಿ. ಸರ್ಕಾರದ ಕೋಟ್ಯಾಂತರ ರೂಪಾಯಲ್ಲಿ ಇದೆ ಬಿದ್ದಿದೆ ಇದರಲ್ಲಿ. ಹೀಗಾಗಿ ನೀವೇನು ಪುಕ್ಕಟ್ಟಾಗಿ ನೀವು ಕೊಡುವಂಥದ್ದಿಲ್ಲ. ನಮಗೆ ನ್ಯಾಯಸಮ್ಮತ ನಮ್ಮ ಹಣ ನಿಮ್ಮ ಹತ್ರ ಏನು ಇದೆ ಅದರಿಂದನೇ ನಮಗೆ ಇದು ಆರಾಮಾಗಿ ಕೊಡ್ಬೋದು ಅಂತೇಳಿ ನಾವು ಇವತ್ತಿನ ದಿವಸ ಸರ್ಕಾರ ಒತ್ತಾಯ ಮಾಡ್ತಾ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ DCಗಳ ಮುಖಾಂತರ ನಾವು ಇವರಿಗೆ ಒಂದು ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಇದಕ್ಕೆ ಇದು ಮಾಡಿ ಸಹಕರಿಸಬೇಕಂತ ತಮ್ಮಲ್ಲಿ ಏನು ಇದು ಮಾಡಿರಿ. ನಮಗೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತೀವಿ.